ನನಗೆ ಯಾವುದೇ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ನನಗೆ ಯಾವುದೇ ದೇಹಾಭ್ಯಾಸವಿರಲ್ಲ, ಈ ಕಾಯಿಲೆ ನನಗೆ ಯಾಕೆ ಬಂತು ಏನಾದರೂ ಆ ರೀತಿ ಅಂದ್ರೆ ಯಾವ ರೀತಿ ಅಂದ್ರೆ ಕೇಳೋಣ ಗೊತ್ತಾಗಿದ ತಕ್ಷಣ ಯಾಕೆ ಬಂತು ಅಂತ ನಿಮ್ಗೆ ಏನಾದ್ರು ಯೋಚನೆ ಬಂತ ಅಥವಾ ಏನಾದ್ರು ಇತ್ತ ಅಥವಾ ಡಾಕ್ಟರ್ ತರ ನೀವ್ ಕೇಳಿದ್ರ ಇದು ಏನಕ್ಕೆ ಬಂದಿರ್ಬೋದು ನನಗೆ? ನಾನೇನು ಕೇಳಲಿಲ್ಲ. ಆದರೆ ನನ್ನ ಬ್ಯಾಕ್ಗ್ರೌಂಡ್ ಹೇಳ್ಬೋದಲ್ವಾ. ನಮ್ಮ ಅಜ್ಜಿ ಕ್ಯಾನ್ಸರಿಂದ ಹೋದ್ದು, ನಮ್ಮಮ್ಮನ ನಮ್ಮ ತಾಯಿ ಕ್ಯಾನ್ಸರಿಂದ ಹೋದ್ದು. ನಮ್ಮ ತಾತ ಬ್ರೈನ್ ಟ್ಯೂಮರು ಅವರು. ಆಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮಮ್ಮನ ತಂಗಿ ಒಬ್ಬರು, ಅವರು ಕ್ಯಾನ್ಸರಿಂದಲೇ ಹೋದ್ದು. ಹಾಗಾಗಿ ನನಗೆ ಅದ್ರ ಬಗ್ಗೆ ಏನೂ ನಮಗೆ ಗೊತ್ತಿರಲಿಲ್ಲ. ಅದು ಮಾರಣಾಂತಿಕ ಕಾಯಿಲೆ ಅಂತ ಮುಂಚೆ ಎಲ್ಲ ಟ್ರೀಟ್ಮೆಂಟ್ಗಳು ಜಾಸ್ತಿ ಇಲ್ಲದೇ, ಮೆಡಿಸನ್ಗಳು ಇಲ್ಲದೇ ಸಾಕಷ್ಟು ಜನ ಇದಾಗಿದ್ದಾರೆ. ಈ ಟ್ರೀಟ್ಮೆಂಟ್ಗಳು ತಗೊಂಡ ಮೇಲಂತೂ ನನಗಂತೂ ಏನೇನೂ ಭಯ ಇಲ್ಲ. 2 ಸರ್ತಿನೂ ಸಕ್ಸಸ್ ಆಗಿದೆ. ಅಷ್ಟು ಧೈರ್ಯ ನಾನು ಬೇರೆಯವ್ರಿಗೆ ಕೊಡಬಲ್ಲೆ. ಅವಾಗೂ ಇವಾಗೂ ತುಂಬಾ ಇಂಪ್ರೂವ್ಮೆಂಟ್ ಇದೆ. ನಮ್ಮ ಅಕ್ಕನಿಗೂ ಬಂತು ಕ್ಯಾನ್ಸರ್. ನಂದು ಆದಮೇಲೆ ನಮ್ಮ ಅಕ್ಕನಿಗೂ ಕ್ಯಾನ್ಸರ್ ಬಂತು. ಅವರು ಶ್ರೀನಾಥ್ ಡಾಕ್ಟರ್ ಹತ್ರಲ್ಲೇ ಅವರು ಟ್ರೀಟ್ಮೆಂಟ್ ತಗೊಂಡ್ರು. ಇದೇ ಮಾತಿಗೆ ಏನ್ ಅನ್ಸುತ್ತೆ ಮೇಡಮ್ ನಿಮ್ಗೆ? ಅಂದ್ರೆ ನಿಮ್ಮ ಅಜ್ಜಿ, ನಿಮ್ಮ ಚಿಕ್ಕಮ್ಮ ಎಲ್ಲರಿಗೂ ಕ್ಯಾನ್ಸರ್ ಇತ್ತು, ನೀವು ಗೆದ್ದು ಬಂದಿದ್ದೀರಾ. ಬೇರೆಯವ್ರಿಗೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ ಈ ಜರ್ನಿನ ಹೆಂಗೆ ಬೇರೆಯವ್ರಿಗೆ ಯಾವ ರೀತಿ ಹೇಳ್ತೀರಾ? ಧೈರ್ಯದಿಂದ ಇರಬೇಕು. ಡಾಕ್ಟ್ರು ತಕ್ಷಣ ತೋರಿಸ್ಕೋಬೇಕು. ಆಗಾಗ್ಗೆ ಪರೀಕ್ಷೆ ಮಾಡಿಸ್ಕೋತಾ ಇರಬೇಕು. ಎಂಥ ಆರೋಗ್ಯವಂತರೇ ಆಗಲಿ ಹಾಗಾಗಿ ಚೆಕಪ್ ಮಾಡಿಸ್ಕೋತಾ ಇರಬೇಕು. ಕಂಡು ಬಂದ ತಕ್ಷಣ ಫಸ್ಟ್ ಸ್ಟೇಜಲ್ಲೇ ನಮ್ಮ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಅವ್ರ ಸಲಹೆ ಮೇರೆಗೆ ಅವ್ರು ಹೇಳ್ದಂತೆ ನಡ್ಕೊಂಬಿಟ್ರೆ ಕರೆಕ್ಟಾಗಿ ಫಾಲೋ ಮಾಡಬೇಕಷ್ಟೇ. ಅದನ್ನು ಮಾಡಿದರೆ ಧೈರ್ಯ ಬೇಕು. ಒಟ್ಟಿನಲ್ಲಿ ಹೆದರಬಾರ್ದು, ಯಾವುದಕ್ಕೂ ಹೆದರಬಾರ್ದು. ಈಗೇನು ದುಡ್ಡು ಕಾಸಿಗೆಲ್ಲ ಯಾವುದಕ್ಕೂ ತೊಂದರೆ ಇಲ್ಲ, ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸುಮಾರು ಯೋಜನೆಗಳಲ್ಲೆಲ್ಲ ಇದು ಮಾಡಿದ್ದಾರೆ. ದುಡ್ಡು ಕಾಸಿಗೆ ಏನಿಲ್ಲ, ರೀಫಂಡ್, ಕೆಲವು ಆಫೀಸುಗಳ ರೀಫಂಡ್ ಬರೋ ಮಾಡಿದ್ದಾರೆ. ಅದರಿಂದ ನಾವು ದುಡ್ಡು ಕಾಸಿಗೂ ಹೆದರ್ಕೋಬೇಕಾಗಿಲ್ಲ, ಆರೋಗ್ಯದ ಬಗ್ಗೆನೂ ಹೆದರ್ಕೋಬೇಕಾಗಿಲ್ಲ. ಕರೆಕ್ಟಾಗಿ ಮೆಡಿಸನ್ಗಳು ತೊಗೊಂಡ್ರೆ ನಮಗೆ ಖಂಡಿತ ಕ್ಯೂರ್ ಆಗುತ್ತೆ. ಅಷ್ಟು ನಾನು ಹೇಳ್ತಾ ಇದ್ರಿ. ನೀವು ಈ ಕ್ಯಾನ್ಸರ್ ಆದಮೇಲೆ ಇವಾಗಿನ ನಿಮ್ಮ ದಿನಚರಿ ಹೇಗಿದೆ? ಫಸ್ಟ್ ಕ್ಲಾಸ್ ಆಗಿದೆ. ನಂದೇನು ಇದ್ರ ಬಗ್ಗೆ ಏನು ಯೋಚನೆನೇ ಇಲ್ಲ. ಅಕಸ್ಮಾತ್ ಚಿಕ್ಕ ಪುಟ್ಟ ಅದೇನಾದ್ರು ಆದರೆ ಅವ್ರು ಮಾತ್ರೆಗಳು ಕೊಟ್ಟಿದ್ರಲ್ವ ನಮಗೆ, ಫೋನ್ ಮಾಡಿ ಕೇಳಿದ್ರು ನಮ್ಗೆ ಹೇಳ್ಬಿಡ್ತಾರೆ ಅವರು ಹೇಗೆ ಅಂತ. ನಾವು ಈ ನಡುವೆ ಫೋನೂ ಮಾಡೋಕ್ಕಾಗಲ್ಲ. ಅವ್ರು ನಂಗೆ ಆಗಿದ್ದಾಗ ಏನಾಗಿತ್ತು, ನಂಗೆ ಯಾವ ಮಾತ್ರೆ ಕೊಟ್ಟಿದ್ರು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಆ ಮಾತ್ರೆನ ತಗೊಂಡ್ರೆ ನನಗೆ ಅದು ಕಮ್ಮಿ ಕ್ಯೂರ್ ಆಗಿಬಿಡುತ್ತೆ, ಇದಾಗುತ್ತೆ. ನನ್ನ ಕಾಪಾಡಿರೋದು ದೇವರು, ವೈದ್ಯರುಗಳು ನನಗೆ ದೇವರೇನೆ. ಅವ್ರ ಸಲಹೆ ಮೇರೆಗೆ ನಾನು ಇಷ್ಟು ಕ್ಯೂರ್ ಆಗಿದೆ. ಒಂದು ಸತಿ ಗೆದ್ದಿದ್ದಾದಮೇಲೆ 2 ಸತಿ ಗೆಲ್ತೀನಿ ಅನ್ನೋ ಧೈರ್ಯ ಇತ್ತು. ಆ ಥರ ನಮ್ಮ ಡಾಕ್ಟ್ರುಗಳು ನನಗೆ ಸಪೋರ್ಟ್ ಮಾಡಿದರು. ನಾವು ಏನೇ ಹೇಳಿದ್ರು ಕೂಡ ತಕ್ಷಣ ಸಿಬ್ಬಂದಿಗಳೇ ಆಗಲಿ ಯಾರೇ ಆಗಲಿ ಬಂದು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೀವು ಮೊದಲನೇ ಬಾರಿ ನೋಡಿದಾಗ ಕ್ಯಾನ್ಸರ್ ಬಗ್ಗೆ ಇದ್ದಂಥ ಚಿಕಿತ್ಸಾ ಪದ್ಧತಿ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ, ಆ ವ್ಯತ್ಯಾಸ ಗಮನಿಸಿದ್ದೀರಾ? 2 ಬಾರಿ ನೀವು ಅದನ್ನು ಫೇಸ್ ಮಾಡಿದ್ದೀರಾ? ನಾನು ಡಾಕ್ಟ್ರು ನನಗೆ ಯಾವ ಥರ ಹೇಳಿದ್ರು ಆ ಥರ ಆವಾಗಲೂ ಮಾಡಿದೆ, ಇವಾಗಲೂ ಮಾಡಿದೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ನನಗೆ ಅಷ್ಟೇನಿಲ್ಲ. ಅವರೇ ದೇವರು, ಅವ್ರು ಹೇಗೆ ಹೇಳಿದ್ರು ನಾನು ಹಾಗೆ ಕೇಳಿದೆ. ವೈದ್ಯೋ ನಾರಾಯಣ ಹರಿ, ಅವರೇ ದೇವರು, ಅವರೇ ಡಾಕ್ಟ್ರು. ಅವ್ರು ಹೇಳ್ದಂತೆ ನಾನು ನಡ್ಕೊಂಡೆ. 5 ವರ್ಷ ಆದಮೇಲೆ ಇದಕ್ಕೆ ಟೊಮೊಕ್ಸಲ್ಫಿನ್ ಮಾತ್ರೆ ಕೊಟ್ಟಿದ್ರಲ್ಲ, 5 ವರ್ಷ ಆಗೋದ್ಮೇಲೆ ಏನಾಯಿತು ಅಂದರೆ ಈ ಕೈ ಊತ ಬಂತು. ಅದೇ ಲಿಂಫೋಮಾ ಆಗಿದೆ. ಕೆಲವ್ರಿಗೆ ಆ ಥರ ಆಗುತ್ತೆ, ಶ್ರೀನಾಥ್ ಡಾಕ್ಟ್ರ ಹೇಳಿದರು. ಕೆಲವ್ರಿಗೆ ಆ ಥರ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಅದರ ಬಗ್ಗೆ ಏನಿಲ್ಲ ಅಂತ ಅದಕ್ಕೆ ಸ್ವಲ್ಪ ಇದೆಲ್ಲ ಮಾಡಿದರು, ಇದೆಲ್ಲ ಕೊಟ್ಟಿದ್ದರು, ಗ್ಲೌಸು ಎಲ್ಲ ಕೊಟ್ಟಿದ್ದರು ಕೈಗೆಲ್ಲ.
ಅದೇನಾಗುತ್ತೆ ಅಂದರೆ ಒಬ್ರು ಹಾಕಬೇಕು, ಒಬ್ರು ತೆಗಿಬೇಕು. ನನಗಂತೂ ನನಗೆ ಹಾಕ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಕೆಲಸಗಳಿಗೆ ಹೋಗೋರು ಮಾಡೋರು ಅವ್ರ ಟೈಮ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ದಿವಸ ಉಪಯೋಗಿಸ್ದೆ, ಆಮೇಲೆ ನಾನು ಬಿಟ್ಬಿಟ್ಟೆ, ಅದನ್ನು ಹಾಕ್ಕೊಳ್ಳೋದು ಬಿಟ್ಬಿಟ್ಟೆ. ಈಗ ನನಗೆ ಆಮೇಲೆ ಸಿಂಪ್ಟಮ್ ಏನಂದರೆ ಅದು ಇಂಪಾರ್ಟೆಂಟು. ಆವಾಗವಾಗೆ ಜ್ವರ ಬರೋಕ್ಕೆ ಶುರುವಾಗೋದು. ಟ್ರೀಟ್ಮೆಂಟ್ ಎಲ್ಲ ನಿಂತೋದ್ಮೇಲೆ ಜ್ವರ ಬಂದಾಗ ಆವಾಗ ಏನಾಗೋದು ಅಂದರೆ ಇದು ಇನ್ಫೆಕ್ಷನ್ ಆಗ್ಬಿಡೋದು, ಕೆಂಪಗಾಗ್ಬಿಡೋದು, ಇಲ್ಲಿಂದ ಇಲ್ಲಿವರೆಗೂ ಕೆಂಪಗಾಗೋಗ್ಬಿಡೋದು, ಭಾರ ಬಂದ್ಬಿಡೋದು, ಕೈ ಎತ್ತಕ್ಕಾಗ್ತಿರ್ಲಿಲ್ಲ. ಆ ಟೈಮ್ನಲ್ಲೆಲ್ಲ ನಾನು ಎನಿ ಟೈಮ್ ಯಾವ ಟೈಮಲ್ಲಾರಾಗಲಿ, ರಾತ್ರಿ ಆಗಲಿ ಹಗಲಾಗಲಿ ಸಾಯಂಕಾಲ ಆಗಲಿ ಕರ್ಕೊಂಡೋಗೋರು. ಶಂಕರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಶ್ರೀನಾಥ್ ಡಾಕ್ಟ್ರ್ ಯಾವ ಟ್ರೀಟ್ಮೆಂಟ್ ಕೊಡ್ತಿದ್ರೋ ಆ ಥರ ನಾನು ಮಾಡಿಕೊಂಡೆ. ಚಳಿ ಶುರುವಾಗೋದು ಫಸ್ಟು. ಚಳಿ ಆದಮೇಲೆ ಚಳಿ ನಿಂತ ಮೇಲೆ ಜ್ವರ ಬಂದ್ಬಿಡೋದು. ಆವಾಗ ಡೋಲೋ ಕೊಡೋರು, ಡೋಲೋ 650 ಕೊಡೋರು. ಡೋಲೋ ತೊಗೊಂಡ್ಮೇಲೆ ಅವ್ರು ಯಾವ್ಯಾವ ಥರ ಟ್ರೀಟ್ಮೆಂಟ್ ಮಾತ್ರೆಗಳೆಲ್ಲ ಕೊಟ್ಟರು ಅದನ್ನು ತೊಗೊಂಡ್ಮೇಲೆ ಒಂದು 4-5 ದಿವಸ ಇದು ತೊಗೊಂಡ್ಮೇಲೆ ಅದು ಒಂದು ವಾರದೊತ್ತಿಗೆ ಕಮ್ಮಿ ಆಗೋದು. ವರ್ಷಕ್ಕೆ ಒಂದು ಸತ್ತಿನಾರು ಬರೋದದು ಜ್ವರ, ವರ್ಷ ಬರ್ತಿತ್ತು. ಈಗ ಸೆಕೆಂಡ್ ಟೈಮ್ ಇವೆಲ್ಲ ತೊಗೊಂಡ್ಮೇಲೆ ದೇವ್ರ ದಯದಿಂದ ಅವೆಲ್ಲ ಏನೂ ಬಂದಿಲ್ಲ. ಜ್ವರ ಬರೋದಾಗಲಿ ವಾಮಿಟ್ ಆಗೋದಾಗಲಿ ಅವೆಲ್ಲ ಏನಿಲ್ಲ. ಮಾಮೂಲು ಹೇಗಿದ್ದಾರೆ ಜನ ಎಲ್ಲರೂ ಹೇಗಿದ್ದಾರೆ ನಾನು ಅದೇ ಥರ ಇದ್ದೀನಿ. ಮುಂದೇನಾದ್ರು ಆದರೂ ಕೂಡ ನಾನು ಹೆದರಲ್ಲ, ಅಷ್ಟು ಧೈರ್ಯ ನನಗಿದೆ. ಅದೇ ಥರ ಎಲ್ರೂ ಅದೇ ಥರ ನಡ್ಕೊಂಡ್ರೆ ಖಂಡಿತ ಗ್ಯಾರಂಟಿ ಕ್ಯೂರ್ ಆಗುತ್ತೆ. ಈ ವಿಷಯದಲ್ಲಿ ನಮ್ಮ ಮೈದನ ಇವ್ರ ಮನೆಯವರು, ಇವ್ರ ಕುಟುಂಬ, ನನ್ನ ಮಗಳು ಅಳಿಯ, ಅವರು ಮಗ ಸೊಸೆ, ಇಷ್ಟು ಜನನು ನನಗೆ ತುಂಬಾ, ಇನ್ನೂ ಕೆಲವರಿದ್ದಾರೆ ನೆಂಟರು ಇಷ್ಟರು ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಮತ್ತು ಮಗನೂ ಅಷ್ಟೇ, ಮನೇಲೂ ಅಷ್ಟೇ, ನನಗೆ ಯಾವ ಥರ ತೊಂದರೆನೂ ಕೊಡಲ್ಲ. ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ತಾರೆ. ಅಕಸ್ಮಾತ್ ಆಗದೆ ಇದ್ದರೆ ಲೇಟ್ ಆಗೋದ್ರೆ ಅವ್ರಿಗೇನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾರೆ. ಮಿಕ್ಕಿದ ಅನ್ನ ಒಂದು ಮಾತನ್ನು ನಾನು ಮಧ್ಯಾಹ್ನದೊತ್ತು ನಾನು ಮಾಡ್ಕೊತೀನಿ, ಬಿಸಿಯಾಗಿ ನಮಗಿಬ್ರಿಗೂ ಬೇಕಲ್ವ, ಹಾಗಾಗಿ ನಾನು ಮಾಡ್ಕೊತೀನಿ. ಅವ್ರ ಸ್ಕೂಲ್ ಟೈಮ್ಗಾಗಲಿ ಆಫೀಸ್ ಟೈಮ್ಗಾಗಲಿ ಅವ್ರಿಗೇನು ಬೇಕೋ ಎಲ್ಲ ಮಾಡಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾರೆ. ಕೆಲಸದವಳು ಬಂದು ಮನೆ ಕೆಲಸ ಎಲ್ಲ ಮಾಡಿಕೊಡ್ತಾಳೆ. ಮಿಕ್ಕಿದ್ದ ಎಕ್ಸ್ಟ್ರಾ ಕೆಲಸಗಳನ್ನ ನಾನು ಮಾಡ್ತೀನಿ, ನನ್ನ ಕೈಲಾಗತ್ತೆ. ಅದು ನನಗೆ ತೀರಾ ಆಗಲ್ಲ ಅಂದರೆ ಅವರಿದ್ದಾರೆ ನನಗೆ ಸಪೋರ್ಟ್, ಅವ್ರು ಮಾಡಿಕೊಡ್ತಾರೆ. ನನ್ನ ಹೆಸರು ಸುಬ್ಬಣ್ಣ ಅಂತ. ನಾನು 1945 ಜನವರಿ 16 ಹುಟ್ಟಿದ್ದು. ಎಲಿಯೂರು ಅಂತ ನಮ್ಮ ಹುಟ್ಟಿದ ಊರು. ಬೆಳೆದಿದ್ದೆಲ್ಲ ಕಾರಿನಹಳ್ಳಿ, ಓದಿದ್ದು ಅಲ್ಲೇ ತುಮಕೂರು ಹೊಂದುಡಿಕೆ ಅಂತ ಹಳ್ಳಿ, ಅಲ್ಲೇ ಸ್ಕೂಲು. ಆಮೇಲೆ 2003 ನಾನು ರಿಟೈರ್ಡ್ ಆಯಿತು ಬ್ಯಾಂಕಿಂದ. ಲ್ಯಾಂಡ್ ಹೋಲ್ಡಿಂಗ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ತುಮಕೂರು 20 ವರ್ಷ, ಅಲ್ಲಿ ತಿಪ್ಟೂರಲ್ಲಿ 15 ವರ್ಷ, ಒಟ್ಟು 35 ವರ್ಷ ಸರ್ವಿಸ್. ಅದಾದಮೇಲೆ ತುಮಕೂರಲ್ಲಿ ಒಂದು ಮನೆಗಳು ಅಲ್ಲೇ ಇದ್ವು. ಮಗ ಅವನು ಓದಿ ಕೆಲಸಕ್ಕೆ ಬಂದು ಇಲ್ಲಿ ಸೇರ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದವು. 2000ರಲ್ಲಿ ಇವು ಸ್ವಲ್ಪ ಬೆನ್ನು ನೋವು ಅಂತ ಶುರುವಾಯಿತು. ಅಲ್ಲಿ ಹೋಗಿ ತೋರ್ಸೋಕ್ಕೆ ಹೋದ್ವು. ಅಲ್ಲಿ ತೋರಿಸಿದ ಮೇಲೆ ಈ ಥರ ನೀವು ಇಲ್ಲಿ ತಿನ್ನೋಕ್ಕಾಗಲ್ಲ, ಅಲ್ಲೇ ಹೋಗ್ಬೇಕು ತೋರಿಸ್ಬೇಕು, ಇದಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಲೆಟ್ರ್ ತಂದು ಅಲ್ಲಿ ತೋರ್ಸೋಕ್ಕೆ ಕೊಟ್ಟರು. ಆವಾಗ ಅವರು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಮಾಡಲೇಬೇಕು, ಈಗ ತಕ್ಷಣವೇ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅದಾದಮೇಲೆ 17ನೇ ತಾರೀಕಲ್ವಾ, ಮಾರ್ಚ್ 17ರಲ್ಲಿ ಆಪ್ರೇಷನ್ ಆಯಿತು. ಅಲ್ಲಿಂದ ಮಾಮೂಲಂತೆ ಟ್ರೀಟ್ಮೆಂಟ್ಗಳೆಲ್ಲ ಶುರು ಆಯಿತು. ಎಲ್ಲ ನಾವು ಸಪೋರ್ಟ್ ಮಾಡಿ ಕ್ಲೀನಾಗಿ ನೋಡ್ಕೊತಿದ್ದು. ಅವರು ಅದಕ್ಕೆ ಫನ್ಸಿಯರು. ಕ್ಯಾನ್ಸರ್ ಬಗ್ಗೆ ಏನು ಅಂತ ಇರಲಿಲ್ಲ, ಏನೂ ಗೊತ್ತಿರಲಿಲ್ಲ, ಏನು ಹೆದರಿಕೆನೂ ಇರಲಿಲ್ಲ. ಇಂಥವ್ರು ಡಾಕ್ಟ್ರು ಇದ್ದಾರೆ ಅಂತ ಹೇಳಿದ್ಮೇಲೆ ಅವ್ರು ತೋರಿಸ್ತಿರು ನಮ್ಮ ಶೆಟ್ಕ ಅವರು. ಅವಾಗ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ
ಯಾವ ತಾಪತ್ರನೂ ಇಲ್ಲ, ಏನೂ ಆಗಲ್ಲ, ಮಾಡಿಸ್ಕೊಳ್ಳಿ ಆಗತ್ತೆ ಅಂತಂದು ಧೈರ್ಯ ತೊಗೊಂಡು ಮಾಡ್ಕೊಳ್ತಾರೆ ಅಷ್ಟೇ. ಅಂದ್ರೆ ಆ ಟ್ರೀಟ್ಮೆಂಟ್ ತಗೊಳ್ಳೋ ಟೈಮ್ ಮುಂಚೆ ಹೇಗೆ ಸ್ಪಂದಿಸ್ತಿದ್ರು? ಅಂದ್ರೆ ಮುಂಚೆಗೂ ಇವಾಗ ನೀವು ಏನ್ ಚೇಂಜಸ್ ನೋಡ್ತೀರಾ ನಿಮ್ಮ ವೈಫ್? ಅದೇ ಟ್ರೀಟ್ಮೆಂಟ್ಗೂ ಆದ್ಮೇಲೆ ಅಥವಾ ಗೊತ್ತಾದ್ಮೇಲೆ ಮುಂಚೆ ಹೇಗಿದ್ರು, ಇವಾಗ ಹೇಗಿದ್ದಾರೆ? ಮೊದಲು ಟ್ರೀಟ್ಮೆಂಟ್ ತಗೋಗಿನ ಮುಂಚೆನೇ ಅವಾಗ ಸ್ವಲ್ಪ ಗೆಲುವೆ ಮನೇಲಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸ್ವಲ್ಪ ವೀಕ್ ಆಯಿತು. ವೀಕ್ ಆದಮೇಲೆ ಈ ಟ್ರೀಟ್ಮೆಂಟ್ ಇದೆಲ್ಲ ಆಯ್ತಲ್ಲ, ಮಾತ್ರೆಗಳು ಇವೆಲ್ಲ ತೊಗೊಂಡ್ವಲ್ಲ, ತೊಗೊಂಡ್ಮೇಲೆ ತಿರ್ಗಾ ಮಾಮೂಲಿನಂತೆ ತಿರ್ಗಿ ನಡುವೆ ಕೆಲಸ ಮಾಡ್ಕೊಂಡಿರೋರು. ಸಾಮಾಜಿಕವಾಗಿ ನಾವು ಸಾಕಷ್ಟು ಸಮಾಜದ ಕೆಲಸ ಎಲ್ಲ ಮಾಡ್ತೀವಿ. ಇವರು ಒಂದು ಸತಿ ಒಂದು ಫಂಕ್ಷನಿಗೆ ಬಂದಾಗ ಅವರು ಸ್ವಲ್ಪ ತೊಂದರೆ ಪಡ್ತಾಯಿದ್ರು, ಚಿತ್ರ ಅವರು. ಆವಾಗ ಯಾಕೆ ಏನು ಸ್ವಲ್ಪ ಯಾರು ಡಾಕ್ಟ್ರ್ ಹತ್ರ ತೋರಿಸಿ ಅಂತ ಹೇಳಿ, ಅಥವಾ ಇಲ್ಲೇ ಬಿಟ್ಟು ಹೋಗಿ ನಾವು ತೋರಿಸ್ತೀವಿ. ಪಾಪ ಇಲ್ಲ, ಮಕ್ಕಳೆಲ್ಲ ಇದ್ದಾರೆ ಮನೇಲಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿ ತುಮಕೂರಿನಲ್ಲಿ ಒಂದು ಆಸ್ಪತ್ರೆ ತೋರಿಸಿದ್ರು. ಆಮೇಲೆ ಆ ರಿಪೋರ್ಟನ್ನು ತರಿಸ್ಕೊಂಡೆ ನಾನು. ಆಮೇಲೆ ನಾನೊಬ್ಬ ಗೈನಕಾಲಜಿಸ್ಟ್, ಇವರು ಲೇಡಿ, ಅದರಿಂದ ನಮ್ಮ ಪರಿಚಯದವರು ಡಾಕ್ಟರ್ ಶ್ರೀಮಣಿ ಅಂತ, ಅವರು ತೊಗೊಂಡೋಗಿ ತೋರಿಸಿದಾಗ ಅವರು ಇಲ್ಲ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಗೈನಿಕ್ ಪ್ರಾಬ್ಲಮ್, ಕ್ಯಾನ್ಸರ್ದು ಇದು ತೊಂದರೆ, ಬಯಾಪ್ಸಿಗೆ ಬರೆದು ಕೊಟ್ಟಿದ್ದಾರೆ. ಅಂದರೆ ಕ್ಯಾನ್ಸರ್ ಇರಬಹುದಾ ಅಂತ ಬಯಾಪ್ಸಿ ಮಾಡಿಸ್ಬೇಕು, ಇದು ಬೆಟರ್ ಒಬ್ಬ ಒಳ್ಳೆ ಆನ್ಕಾಲಜಿಸ್ಟ್ ಹತ್ರ ಹೋದರೆ ಒಳ್ಳೆಯದು, ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರಿಗೆ ಕೇಳಿದೆ. ಶ್ರೀನಾಥ್ ಅಂತ ಇದ್ದಾರೆ, ತುಂಬ ಒಳ್ಳೆ ಡಾಕ್ಟ್ರು ಅವರು ಅಂತ ಹೇಳಿ. ಆಮೇಲೆ ನನ್ನ ತಮ್ಮ ರಾಜಕೀಯದಲ್ಲಿ ಸಾಕಷ್ಟು ಓಡಾಡ್ಕೊಂಡಿದ್ದರು, ಅವ್ರಿಗೆ ಸಾಕಷ್ಟು ಗೊತ್ತಿತ್ತು. ಅವರು ಇವರು ನಮ್ಮ MP ಅನಂತಕುಮಾರ್ ಅವ್ರ ಆಫೀಸಿಂದ ಡಾಕ್ಟ್ರಿಗೆ ಒಂದು ಫೋನ್ ಮಾಡಿಸಿದ್ರು. ಮತ್ತು ಇವ್ರನ್ನ ಅಲ್ಲಿ ಕರ್ಕೊಂಡು ಹೋದ್ವು. ನಮಗೆ ಯಾವ ಇದರೊಳಗೆ ಇದೆ ಗೊತ್ತಿಲ್ಲ ನಮಗೆ. ನಾವು ಅವರಿಗೆ ನಮ್ಮ ಪರಿಚಯ ಮಾಡ್ಕೊಳಕ್ಕೆ ಹೋದರೆ ಡಾಕ್ಟ್ರು ಏನೂ ಬೇಡ ಅಂತ ಅವ್ರನ್ನ ಕರ್ಕೊಂಡು ಹೋದರು. ಅವರಿಗೆ ರೋಗ ಅಷ್ಟೇ ಮುಖ್ಯ ಇತ್ತು. ಕರ್ಕೊಂಡೋಗಿ ಅವ್ರನ್ನೆಲ್ಲ ತಪಾಸಣೆ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ಆಚೆ ಬಂದು ಹೇಳಿದ್ರು, ಇಲ್ಲ ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡೋ ಸ್ಥಿತಿಗೆ ಬಂದಿದೆ, ಅದನ್ನು ಮಾಡಲೇಬೇಕು. ನಾನು ಯಾವಾಗ ಅಂತ ಕೇಳಿದೆ, ಇವತ್ತೇ, ಅಂದರೆ ಅಷ್ಟು ತುರ್ತು ಬೇಗ ಆಗಬೇಕು ಅಂತ. ಇವರ ಸ್ವಲ್ಪ ಅನುಕೂಲ ಅದನ್ನೆಲ್ಲ ನೋಡ್ಕೊಂಡು ಒಂದು ವಾರದಲ್ಲಿ ಅದು ಇದಾಯಿತು. ಅವ್ರಿಗೆ ಧೈರ್ಯ ಎಲ್ಲ ಹೇಳಿದ್ವು ನಾವು. ನಮಗೆ ನಮ್ಮ ಮನೇಲಿ ನಮ್ಮ ತಾಯಿ ಕ್ಯಾನ್ಸರಿಂದ ಇದಾದರು. ನಾವು ಅನೇಕರು ನೋಡಿದ್ವು. ನೀವು ಭಯ ಪಡಬೇಡಿ, ಇವಾಗ ಸಾಕಷ್ಟು ಬದಲಾವಣೆಗಳಾಗಿದೆ, ನೀವು ಯೋಚನೆ ಮಾಡಬೇಡಿ, ನಿಮ್ಗೆ ಯಾವ ಥರದ್ದು ಸಹಾಯ ಬೇಕು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ನಮ್ಮ ಸಹಾಯ ಏನು ಬೇಕಾಗಲಿಲ್ಲ ಪಾಪ. ಅವರು ನಮ್ಮ ಸುಬ್ಬಣ್ಣವರೇ ಅದನ್ನೆಲ್ಲ ಮ್ಯಾನೇಜ್ ಅವರು, ಅವರ ಸ್ನೇಹಿತರು ಒಬ್ಬರು ರಾಮು ಅಂತ, ಮನೆಯವರೆಲ್ಲ, ಮತ್ತು ಮಕ್ಕಳು ಅವ್ರ ಕಾಲೇಜು ಅದು ಇದು ಓದ್ಕೊಂಡೇ ಇದ್ದರು. ತಾಯಿಗೆ ಅವರು ಸಹಾಯ ಮಾಡುವಂಥದ್ದು ಏನು ಅಲ್ಲಿವರೆಗೆ ಬಂದಿರಲಿಲ್ಲ ಪಾಪ. ಅಲ್ಲಿಂದ ಮುಂದಕ್ಕೆ ಇವತ್ತಿಗೂ ಅಷ್ಟೇ ಪ್ರತಿನಿತ್ಯ ಅವ್ರನ್ನ ಗಮನಿಸ್ತಾ ಇರ್ತಾರೆ. ಅವರು ಜ್ವರ ಬಂದಿದೆಯಾ, ಏನು ಹುಷಾರಾಗಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ಅದು ಕಳಕಳಿ ಸಿಕ್ಕಾಪಟ್ಟೆ ಬಂದಿದೆ. ಸೊ ಇದು ಡಾಕ್ಟ್ರ್ ಹತ್ರ ಕರ್ಕೊಂಬಂದಮೇಲೆ ಅವರು ಶಸ್ತ್ರಚಿಕಿತ್ಸೆ ಮಾಡಿದ್ರು, ಕೆಮೊಥೆರಪಿ ಆಯಿತು. ಕೆಮೊಥೆರಪಿ ಭಾಳ ಒಳ್ಳೆ ಇವರು ಅಂತ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಸಾಕಷ್ಟು ವರ್ಷಗಳು. ಮತ್ತು ಅವರು ಬಹಳ ಸ್ಟ್ರಿಕ್ಟಾಗಿರ್ತಾರೆ ಅವ್ರ ಜೀವನದಲ್ಲಿ. ಚಿತ್ರ ಅವರು ಅಷ್ಟೇ, ಸುಬ್ಬಣ್ಣ ಅವರು ಅಷ್ಟೇ. ಅದರ ಪರಿಣಾಮ ಒಂದು. ಎರಡನೇದು ಡಾಕ್ಟರ್ ಶ್ರೀನಾಥ್ ಅವ್ರ ಬಗ್ಗೆ ತುಂಬ ಗೌರವ ಅವ್ರಿಗೆ. ಅವರು ಆವತ್ತಿನ ಕಾಲದಲ್ಲಿ ಸಾಕಷ್ಟು ಕಡಿಮೆ ಖರ್ಚಿನಲ್ಲಿ ಅವರು ಇದನ್ನು ಮಾಡಿಸ್ಕೊಟ್ರು. ಅದು ಕನ್ಸಿಡರೇಷನ್ ಅವರು ಇದನ್ನು ತೊಗೊಂಡ್ರು ಪಾಪ. ಅವ್ರು ಎಷ್ಟರ ಮಟ್ಟಿಗೆ ಅಂದರೆ ಒಂದು ನೆಗಡಿ ಕೆಮ್ಮು ಬಂದ್ರೂ ಡಾಕ್ಟ್ರಿಗೆ ಯಾವ ವೇಳೆ ಇರಬಹುದು, ರಾತ್ರಿ 12 ಗಂಟೆ 2 ಗಂಟೆಲೆಲ್ಲ ಫೋನ್ ಮಾಡಿದ್ದಾರೆ. ಇವ್ರ ಹೆಸರು ಹೇಳಿದ ಕೂಡಲೇ ತುಮಕೂರಾ ಅಂತ ಹೇಳಿ ಜ್ಞಾಪಿಸ್ಕೊಂಡು ಅವ್ರು ಇವತ್ತಿಗೂ ಹಾಗೆ. ನೆನ್ನೆ ಕೂಡ ಡಾಕ್ಟರ್ ಶಶಿರೇಖಾ ಅವ್ರಿಗೆ ಹೇಳಿದ್ರು, ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಚಿತ್ರ ಅವ್ರನ್ನ ಕೇಳಿ ತುಮಕೂರಿನವ್ರ ಅಂತ. ಅಂದರೆ ಇನ್ನೂ ಅವ್ರು ತುಮಕೂರಲ್ಲಿ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ರು. ನಾನು ಹೇಳಿದೆ ಇಲ್ಲ, ತುಮಕೂರಲ್ಲ, ಈಗ ಬೆಂಗಳೂರು ಬಂದಿದ್ದಾರೆ ಅಂತ. ಅಂದರೆ ಇವರು ಅವ್ರು ಏನು ಇದನ್ನು ಕೊಟ್ಟರು, ಸೂಚನೆ ಕೊಟ್ಟರು, ಅದನ್ನು ಪಾಲನೆ ಮಾಡಿದ್ದಾರೆ. ಮತ್ತು ಒಂಥರ ಧೈರ್ಯನೂ ಬಂದ್ಬಿಡ್ತು ಇವ್ರಿಗೆ. ನಾನು ಕ್ಯಾನ್ಸರ್ನ ಗೆದ್ದಿದ್ದೀನಿ ಅಂತ. ಆ ಔಷಧಿ ಅದರ ಪರಿಣಾಮ ಇವರ ಸಣ್ಣ ಪುಟ್ಟ ತೊಂದರೆಗಳು ಎಲ್ಲ ಸರಿ ಹೋಯಿತು. ಎರಡನೇ ಸತಿ ಆದಾಗ ಪಾಪ ಹೀಗೆ ಆಯ್ತಲ್ಲ, ನಮಗೆ ಅನ್ನಿಸ್ತಾ ಇತ್ತು ಈ ಕ್ಯಾನ್ಸರ್ ಅಂದರೆ ಎಷ್ಟು ವರ್ಷ ಬದುಕ್ಬೋದು ಇವರು. ನಾವು ಅದನ್ನು ಮಾತಾಡದೆ ಹೋದ್ರೂ ಇವ್ರನ್ನ ಕಂಡ್ರೆ ಒಂಥರ ಇದಾಗೋದು. ದೇವ್ರ ದಯದಿಂದ ನೋಡಿ 24 ವರ್ಷ ಆಗಿದೆ ಅವ್ರಿಗೆ. ಅವರು
ಅದಕ್ಕೆ ಡಾಕ್ಟ್ರು ಶ್ರೀನಾಥ್ ಅವ್ರನ್ನ ಕಂಡ್ರೆ ದೇವರು ಅಂತಲೇ ಅವ್ರು ಮಾತ್ರ ಅಲ್ಲ, ಆ ಆಸ್ಪತ್ರೆಗೆ ಬರ್ತಿದ್ದಾಗೆ ಅವ್ರಿಗೆ ತುಂಬ ಅಲ್ಲಿನ ವಾಚ್ಮನ್ನಿಂದ ಹಿಡಿದು ಎಲ್ಲರ ಬಗ್ಗೆನೂ ಇವ್ರಿಗೆ ತುಂಬ ಗೌರವ, ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದರ ಪರಿಣಾಮ ಇವತ್ತು ಅವರು ಇನ್ನೊಬ್ಬರಿಗೆ ಧೈರ್ಯ ಹೇಳುವಷ್ಟು ಮಟ್ಟಿಗೆ 2 ಸತಿ ಕ್ಯಾನ್ಸರ್ ಆಗಿದ್ದನ್ನು ಅವರು ಗುಣ ಮಾಡಿಕೊಂಡು ಸಂತೋಷವಾಗಿದ್ದಾರೆ. ಕ್ಯಾನ್ಸರ್ ಅಂದರೆ ಭಯ ಪಡಬೇಕಾಗಿಲ್ಲ, ಡಾಕ್ಟ್ರ್ ಹತ್ರ ಹೋಗಬೇಕು. ಮತ್ತು ಕಾಯಿಲೆ ಬಂದಾಗ ಡಾಕ್ಟ್ರ್ ಹತ್ರ ಹೇಳ್ಕೊಳ್ಳೇಬೇಕು. ನಾವು ಹೇಳ್ಕೊಂಡ್ರೆ ನಮಗೆ ಉಪಾಯ ಇದಾಗುತ್ತೆ, ಅನುಕೂಲ ಆಗುತ್ತೆ ಅನ್ನುವಷ್ಟು ಮಟ್ಟಿಗೆ ಆ ಒಂದು ಇದನ್ನು ಕೂಡ ಅವರು ಸಾಕಷ್ಟು ತಿಳುವಳಿಕೆ ಇರುವಂಥವ್ರು ದಂಪತಿಗಳು. ದೇವರ ದಯದಿಂದ ಅವರಿಗೆ ಅನುಕೂಲ ಆಗಿದೆ. ಇದೇ ರೀತಿ ಎಲ್ಲರೂ ಪಾಲಿಸಿದ್ರೆ ಒಳ್ಳೆಯದು ಅಂತ ಅಭಿಪ್ರಾಯ. ಥ್ಯಾಂಕ್ ಯು.